ಹಾಗೂ ರೈತರು ಸಂಚರಿಸಲು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದ ಟೋಲ್ ನಾಕಾ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಟೋಲ್ ನಾಕಾ ವಿರುದ್ಧ ಘೋಷಣೆ ಕೂಗಿದರು. ನಾವು ಒಂದು ಮನವಿಯನ್ನು ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಎಲ್ಲರೂ ಸೇರಿ ಬಂದು ನಮಗೆ 3 ತಿಂಗಳ ಕಾಲಾವಕಾಶಗಳನ್ನ ತೆಗೆದುಕೊಂಡಿದ್ದರು. ನಮ್ಮ ಮನವಿ ಏನಪ್ಪ ಅವರಲ್ಲಿ ಅಂತಂದ್ರೆ, ಒಂದು ಅಂಡರ್ ಪಾಸ್ ರಸ್ತೆ, ಶಾಲಾ ಮಕ್ಕಳಿಗೆ ಓವರ್ ಬ್ರಿಡ್ಜ್, ಆಮೇಲೆ ಮುಖ್ಯವಾಗಿ ಆ ಟೋಲ್ನಲ್ಲಿ ಅದೇ ಗ್ರಾಮಸ್ಥರಿಗೆ ಅಡ್ಡಾಡಲಿಕ್ಕೆ ರಸ್ತೆ ಇಲ್ಲ, ಅವರನ್ನು ಸರ್ವಿಸ್ ರಸ್ತೆಯನ್ನು ಮಾಡಿಕೊಡ್ರಿ ಅಂದರೆ ತಮ್ಮ ಟೋಲ್ ಸಲುವಾಗಿ ಸರ್ವಿಸ್ ರಸ್ತೆಯನ್ನು ಕಟ್ ಮಾಡಿದ್ದಾರೆ. ಆ ಸರ್ವಿಸ್ ರಸ್ತೆಯಲ್ಲಿ ಬಲಗಡೆಯಿಂದ ಎಡಗಡೆ ಅಂದರೆ ಟ್ರಾಫಿಕ್ ನಿಯಮದ ವಿರುದ್ಧವಾಗಿ ಆ ಗ್ರಾಮಸ್ಥರಿಗೆ ಅಡ್ಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂಥ ಸಮಯದಲ್ಲಿ ಅನೇಕ ಅನಾಹುತಗಳಾಗಿದ್ದಾವೆ. ಆ ಅನಾಹುತಗಳಾದ ಟೈಮ್ದೊಳಗೆ ಕಾನೂನು ನಿಯಮದ ವಿರುದ್ಧ ಇದ್ದಾಗ ಅವ್ರಿಗೆ ಯಾವುದೇ ಥರದ ಪರಿಹಾರಗಳು ದೊರೆತಿಲ್ಲ. ಹೀಗಾಗಿ ಅನೇಕ ಕುಟುಂಬಗಳು ಆ ಕುಟುಂಬದಲ್ಲಿ ದುಡಿಯುವಂಥ ವ್ಯಕ್ತಿಯನ್ನು, ಆ ಕುಟುಂಬಕ್ಕೆ ಆಸರೆಯಾದಂಥ ಪ್ರಾಣಿಗಳನ್ನು, ಆ ಕುಟುಂಬಕ್ಕೆ ಆಸರೆ ಆಗಿರುವಂಥ ಹಿರಿಯರನ್ನ ಕಳ್ಕೊಂಡು ಸಮಸ್ಯೆಯಲ್ಲಿ ಈಡಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಅಲ್ಲಿಯ ಸಂಚಾರಿ ವ್ಯವಸ್ಥೆ. ಇವರು ತಮ್ಮ ಟೋಲ್ಗೆ ಬರುವಂಥ ಆದಾಯವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವ್ರ ಜೊತೆ ಸೇರಿಕೆರೆ ಟೋಲ್ ಆದಾಯ ನೋಡ್ತಾ ಇದ್ದಾರೆ ಹೊರತಾಗಿ ಅಲ್ಲಿ ಸ್ಥಳೀಯರ ಜೀವ ರಕ್ಷಣೆಯ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂಥ ಕಿಂಚಿತ್ತು ಅವರಿಗೆ ಕಾಳಜಿ ಇಲ್ಲ. ಕಾರಣ ನಾವು 3 ತಿಂಗಳ ಕಾಲಾವಕಾಶಗಳನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ತೆಗೆದುಕೊಂಡಾಗ ಹಿರೇಬಾಗೇವಾಡಿ ಗ್ರಾಮದ ಟೋಲ್ ಪ್ಲಾಜಾದ ಅಧಿಕಾರಿಗಳು ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಂದು ಇಲ್ಲ 3 ತಿಂಗಳ ಕಾಲಾವಕಾಶ ಕೊಡ್ರಿ, ನಾವು ಮಾಡ್ತೇವೆ ಅಂತೇಳಿ ನಮಗೆ ಕಾಲಾವಕಾಶಗಳನ್ನ ಕೇಳಿದ್ರು. ಅದರ ನಂತರ ಈಗ 5 ತಿಂಗಳ ಗತಿಸಿದವು. ಕಾರಣಾಂತರ ನಡುವೆ ಚುನಾವಣೆಯ ಒಂದು ನೀತಿ ಸಂಹಿತೆ ಜಾರಿ ಆದ ತಕ್ಷಣ ನಾವು ಹೋರಾಟಗಳನ್ನ ನಿಯಮಾನುಸಾರ ಮಾಡಬಾರ್ದನ್ನೋ ಕಾರಣಕ್ಕಾಗಿ ಮಾಡಿರಲಿಲ್ಲ. ಈಗ ನಾವು ಈ ಜಾಥಾ ಮೂಲಕ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ, ತಾವು ಜಿಲ್ಲೆಯ ಪ್ರಥಮ ಪ್ರಜೆ, ತಾವು ಈ ಜಿಲ್ಲೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಾವು ಎಲ್ಲರೂ ಇವತ್ತು ಯಾವುದೋ ಒಂದು ಅಧಿಕಾರದಾಗಿದ್ದೀವಿ ಅಥವಾ ಅಧಿಕಾರ ಅನುಭವಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಿಂದೆ ಜನರು, ಜನಸಾಮಾನ್ಯರು ಇದ್ದಾರೆ ಅಂದಾಗ ನಾವೆಲ್ಲರೂ ಅಧಿಕಾರಗಳನ್ನ ಅನುಭವಿಸ್ತಾ ಇದ್ದೀವಿ. ಕಾರಣ ದಯಮಾಡಿ ತಾವು ಇದನ್ನು ಅತಿ ವೈಯಕ್ತಿಕವಾಗಿ ತೆಗೆದುಕೊಂಡು ಆ ಅಧಿಕಾರಿಗಳನ್ನ ಸಂಬಂಧಪಟ್ಟಂಥ ರಾಜಕಾರಣಿಗಳು ಆ ಪಕ್ಷಕ್ಕೆ ವೋಟ್ ಹಾಕ್ರಿ, ಇದನ್ನು ಕೊಡ್ತೇವೆ, ಈ ಪಕ್ಷಕ್ಕೆ ವೋಟ್ ಹಾಕ್ರಿ, ಅದನ್ನು ಕೊಡ್ತೇವೆ, ನೀವು ಇಂಥದ್ದು ಆಕ್ಸಿಡೆಂಟ್ ಆಗಿ ಸಾಯಿರಿ, ನಮಗೇನೂ ಗೊತ್ತಿರೋದಿಲ್ಲ ಅಂತ ಅನ್ನುವಂಥ ಈ ಏನು ಜನಪ್ರತಿನಿಧಿಗಳಾರಲ್ಲ ಅವರನ್ನು ದಯಮಾಡಿ ಜಿಲ್ಲಾಧಿಕಾರಿಗಳ ಕರೆಸಬೇಕು. ಬರೀ ವೋಟ್ ಹಾಕಿಸ್ಕೊಂಡು ಮನ್ಯಾಗ ಕೂತು ಯಾರೋ ಸತ್ತಾರ ಅಂದ್ಕೂಡಲೇ ಅಗ್ದಿ ಅವಾಗ ಬೇಕಾದ ಕಾರ್ಯಕರ್ತಿದ್ದಂದ್ರೆ ಮನೆಗೆ ಹೋಗ್ತಾರ ಸಂತಾಪ ಸೂಚಿಸಿಕೊಡುವಂಥ ಈ ಹೊಲಸು ರಾಜಕಾರಣವನ್ನು ಬಿಟ್ಟು ಆ ಸಂಬಂಧಪಟ್ಟಂಥ ಕುಟುಂಬಸ್ಥರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ವ್ಯವಸ್ಥೆ, ಜೊತೆಗೆ ಅಲ್ಲಿ ಏನು ಮೂಲ ಬೇಡಿಕೆಗಳದಾವಲ್ಲ, ನಾವು ಬೇಡಿಕೆಗಳನ್ನ ಇಟ್ಟಿದ್ದೆವು, ಅವು ಅಕ್ಷರಶಃ 100ಕ್ಕೆ 100 ಈಡೇರಲೇಬೇಕು. ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಶೋಕ್ ಟೋಲ್ ನಾಕಾದ 2 ಬದಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಿದೆ. ಗ್ರಾಮಸ್ಥರಿಗೆ ಸಮಸ್ಯೆಯಾಗುತ್ತಿದೆ. ಈಗಾಗಲೇ ಹಲವು ಅಪಘಾತದಲ್ಲಿ ಮೃತರಾಗಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ. ಅಶೋಕ್ ಟೋಲ್ ವಿರುದ್ಧ ಕ್ರಮ ಕೈಗೊಂಡು ಹಿರೇಬಾಗೇವಾಡಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಸಂಕಲ್ಪ ಸಿಂಧೆ, KMM ಕನ್ನಡ, ಬೆಳಗಾವಿ.